ನೆಕ್ಸ್ಟ್ ಲೆವೆಲಲ್ಲಿದೆ, ಆರೋಗ್ಯಕರವಾಗೂ ಇದೆ. ಚಾಕ್ಲೇಟ್ ಫ್ಲೇವರ್ ಬೇಡ ಅಂದರೂ ಪರವಾಗಿಲ್ಲ. ನಾನು ಎರಡೂ ಹೇಳಿದೆ ನಿಮಗೆ ರಿವ್ಯೂ. ಮಜಾ ಇದೆ. ಮಕ್ಕಳಿಗಂತೂ ಹಾಕ್ಕೊಟ್ಬಿಟ್ರೆ ಎರಡಲ್ಲ ಇನ್ನೂ 2 ಎಕ್ಸ್ಟ್ರಾ ತಿಂತಾರೆ. ವಾವ್, ಸೂಪರ್. ನಾನು ಮೊನ್ನೆ ಒಂದು ಪ್ಯಾನ್ ಕೇಕ್ ರೆಸಿಪಿನ ತೋರಿಸಿದೆ ನಿಮಗೆ. ಸೊ ತುಂಬ ಜನ ನನಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ 2 ಕಡೆನೂ ಕಮೆಂಟ್ ಹಾಕಿದ್ರಿ. ಏನು ಅಂತ ಅಂದರೆ ಮೊಟ್ಟೆ ಇಲ್ದಿರೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಕೇಳಿದ್ರಿ. ಸೊ ಮೊಟ್ಟೆ ಇಲ್ದಿರೋ ಹಾಗೆ ಪ್ಯಾನ್ ಕೇಕ್ ಹೇಗೆ ಮಾಡೋದು, ಆ್ಯಂಡ್ ಇದು ಡಿಫ್ರೆಂಟ್ ಆಗಿರುವಂಥ ಪ್ಯಾನ್ ಕೇಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪಿ ಕೂಡ ಇದಾಗುತ್ತೆ. ತುಂಬ ಈಸಿ, ಫಟಾಫಟ ಅಂತ ಮಾಡ್ಬೋದು. ಸೊ ನಿಮಗೆ ಇವಾಗ ನಾನು ಒಂದು ಮ್ಯಾಂಗೋ ಪ್ಯಾನ್ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೈದಾ ಇಲ್ಲ, ಏನೂ ಇಲ್ಲ, ಹೆಲ್ತಿ ಆ್ಯಂಡ್ ಮೊಟ್ಟೆ ಬಳಕೆ ಮಾಡುವಂಥದ್ದು ಏನೂ ಇಲ್ಲ. ಸೊ ನಿಮಗೆ ಇವಾಗ ತೋರಿಸ್ತೀನಿ ನಾನು. ಬನ್ನಿ ಮ್ಯಾಂಗೋ ಪ್ಯಾನ್ ಕೇಕ್ ರೆಸಿಪಿ. ಈಗ ಮಾವಿನ ಹಣ್ಣು ಸೀಸನ್ ಎಂಡ್ ಆಗ್ತಾ ಇದೆ. ಮಾವಿನ ಹಣ್ಣು ಇನ್ನೊಂದು ಸ್ವಲ್ಪ ಸಿಗ್ತಾ ಇದೆ ಅಥವಾ ನಿಮ್ಮ ಮನೇಲಿ ಸ್ಟೋರೇಜ್ ಇದೆ ಅಂದರೆ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು ನೀವು ಈ ರೆಸಿಪಿ ತಿನ್ನೋಕ್ಕೆ. ಸೊ ಬನ್ನಿ ಮ್ಯಾಂಗೋ ಪ್ಯಾನ್ ಕೇಕ್ ರೆಸಿಪಿ ಹೇಗೆ ಮಾಡೋದು, ಸಿಂಪಲ್ ಆಗಿರುವಂಥ 4 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಈ ಮಿನಿಮಲ್ ಐಟಮ್ಸ್ಗಳು ಬೇಕು. ಗೋಧಿ ಹಿಟ್ಟು, ಇದರ ಬದಲಾಗಿ ನೀವೇನಾದರೂ ಮಿಲೆಟ್ಸ್ ಪುಡಿ ಇದೆ ಅದೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ನಾನು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿಲ್ಲ, ಬರೀ ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮಲ್ಟಿಗ್ರೈನ್ ಮಿಲೆಟ್ಸ್ ಪುಡಿಗಳಿದ್ರು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಓಟ್ಸು, ಎಸ್ ಇದು ಕೂಡ ಓಟ್ಸಲ್ಲೇ ಮಾಡ್ತಾ ಇರುವಂಥದ್ದು. ಬೆಲ್ಲದ ಪಾಕ, ಬೆಣ್ಣೆ, ಉಪ್ಪು, ಮಾವಿನ ಹಣ್ಣು, ಒಂದು ಫುಲ್ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಇದ್ರ ಜೊತೆಗೆ ಹಾಲು ಬೇಕು, ಅದು ರುಬ್ಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ. ಸೊ ಇದಿಷ್ಟನ್ನು ಹಾಕೊಂಡು ಇವಾಗ ಫಸ್ಟು ರುಬ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸು ಮ್ಯಾಂಗೋ ಪ್ಯಾನ್ ಕೇಕ್ನ ಮಾಡ್ಬೋದು. ಇವಾಗ ಓಟ್ಸ್ ಹಾಕೋತಾ ಇದ್ದೀನಿ. ಸೊ ನೋಡ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಟ್ಸ್ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟು ಬಂದು ಒಂದು ಅರ್ಧ ಹಾಕೋತಾ ಇದ್ದೀನಿ ನಾನು ಅಷ್ಟೇ, ಜಾಸ್ತಿ ಹಾಕೋತಾ ಇಲ್ಲ ಗೋಧಿ ಹಿಟ್ಟು. ಒಂದು ಬೌಲು ಓಟ್ಸ್ ಆದರೆ ಅರ್ಧ ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಫುಲ್ ಮಾವಿನ ಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು ಫುಲ್ ಮಾವಿನ ಹಣ್ಣು, ಅದು ಹುಳಿ ಇದ್ರಾದ್ರೂ ಓಕೆ, ಸ್ವೀಟ್ ಇದ್ರಾದ್ರೂ ಓಕೆ, ನೋ ಪ್ರಾಬ್ಲಮ್. ಚಿಟಿಕೆ ಉಪ್ಪು, ಚೂರೇ ಚೂರು, ಜಾಸ್ತಿ ಬೇಡ, ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ನಾನು ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು, ಇಲ್ಲ ನಾನು ಸಕ್ಕರೆ ಹಾಕ್ಕೋಬೋದಾ ಅಂದರೆ ಹಾಕ್ಕೋಬೋದು, ಚಾಯ್ಸ್ ಇಸ್ ಯುವರ್ಸ್. ಸೊ ನಾನೊಂದು ಸ್ವಲ್ಪ ಸ್ವೀಟ್ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಹನಿ ಹಾಕೊಂಡು ತಿನ್ನೋದ್ರಿಂದ ಅಥವಾ ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಸ್ವೀಟ್ ಆಗುತ್ತೆ. ಸೊ ನೋಡಿಕೊಂಡು ನಿಮ್ಮ ಆಪ್ಷನ್ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ಹಾಕೋ ಆಗಿಲ್ಲ, ಹಾಲು ಹಾಕಬೇಕು. ಸೊ ನಾನು ಹಾಲು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಕಂಪ್ಲೀಟಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ತೀನಿ. ರೆಡಿ ಆಯಿತು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಓಕೆನಾ? ನೀವು ರುಬ್ಬಬೇಕಾದ್ರೆ ಏನಾದರೂ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಅಂದರೆ ಅದು ನಾವು ಓಟ್ಸು ಮತ್ತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ಹಾಲನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ದೋಸೆ ಇಡ್ಲಿ ಬ್ಯಾಟರ್ ಮಾಡ್ತೀವಲ್ಲ ಆ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಇವಾಗ ದೋಸೆ ಮೇಲೆ ತವಾ ಮೇಲೆ ಉಯ್ಯೋಣ. ತವಾ ಕಾದಿದೆ. ನಾನು ಫುಲ್ ಬೆಣ್ಣೆ ಹಾಕಿದ್ದೀನಿ. ತುಪ್ಪ ಬೇಡ, ಬೆಣ್ಣೆ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಹಾಕ್ಬಿಡಿ, ಚೆನ್ನಾಗಿರಲ್ಲ. ಈಗ ಇದನ್ನು ದೋಸೆ ಥರ ಉಯ್ಯೋಣ ಗಾಯ್ಸ್. ನೀಟಾಗಿ ಬರುತ್ತೆ, ರೌಂಡಿಗೆ ಬರ್ತಾಯಿದೆ. ನಾನು ಇದನ್ನು ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಅದು ಕಿತ್ತೋಗ್ಬಿಟ್ರೆ ಅಂತ ಭಯ ನನಗೆ. ಚೆನ್ನಾಗಿ ಬರಲಿ ರೌಂಡ್ಗೆ. ಓಕೆ, ಒಂದೊಂದೇ ಕಡೆ ನೀಟಾಗಿ ಫ್ಲಿಪ್ ಮಾಡಿ ಬೇಯಿಸೋಣ. ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಬೆಣ್ಣೆ ಹಾಕಿದೆ ನಾನು ಮೇಲೇನು. ಇದು ಬೆಂದಿದೆಯಾ? ಓಕೆ, ರೆಡಿ ಇದೆ ನೋಡಿ. ನೀಟಾಗಿ ಫ್ಲಿಪ್ ಮಾಡ್ಬೋದು. ವಾವ್, ಸೂಪರ್! ರೌಂಡಿಗೆ ಬಂದಿದೆ. ನೀಟಾಗಿ 2 ಕಡೆನೂ ನೀಟಾಗಿ ಹಿಂಗೆ ಬೇಯಿಸೋಣ. ಅಡುಗೆ ಸೋಡಾ ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಫ್ಲಫಿನೆಸ್ ಬರಲಿ ಅನ್ನೋ ಥರ ಇದ್ದರೆ. ಬಟ್ ಆ್ಯಕ್ಚುಲಿ ನಾನು ಸೋಡಾ ಹಾಕಲೇ ಇಲ್ಲ. ಸೋಡಾ ಹಾಕಿಲ್ಲ ಅಂದ್ರೂ ಫ್ಲಫಿಯಾಗಿ ಬಂದಿದೆ. ಸ್ವಲ್ಪ ನೋಡೋದಕ್ಕೆ ಇದು ನನಗೆ ಮ್ಯಾಂಗೋ ಒಬ್ಬಟ್ಟಿದ್ದಂಗೆ ಐತೆ ಗೈಸ್. ಮ್ಯಾಂಗೋ ಒಬ್ಬಟ್ಟು ಥರ ಇದೆ, ಒಂಥರ ಯೂನಿಕ್ ಆಗಿದೆ ಡಿಶ್ ಇದು. ನೋಡಿ, ಹಣ್ಣು ಸೇರ್ತು ಒಳಗೆ, ಓಟ್ಸು ಸೇರ್ತು ಒಳಗೆ, ಹೆಲ್ತಿ ತಾನೇ. ಬನ್ನಿರಿ ಇವಾಗ ನಮ್ಮ ಅಮ್ಮಂಗೆ ಕೊಡೋಣ ಇದನ್ನು. ಮ್ಯಾಂಗೋ ಪ್ಯಾನ್ ಕೇಕ್ ಮನೆಯೆಲ್ಲ ಗಮ್ಮತ್ತ ಇದೆ. ಟೇಸ್ಟ್ ನೋಡ್ತೀನಿ ಫಸ್ಟು. ಎತ್ತಬೇಕಾದ್ರೆ ಸ್ವಲ್ಪ ಕಟ್ಟಾಗ್ಬಿಡ್ತು. ಇನ್ನೇನು ತಣ್ಣಗಿರುತ್ತಾ? ಅಯ್ಯೋ ನೀನು ಹತ್ರ ಫೋಕಸ್ ಮಾಡು. ಬಿಸಿಯಲ್ಲಿ ಫೋಕಸ್ ಮಾಡ್ಬೇಕಂತ ಹೊಗೆ ಬರ್ತದೆ ಅಲ್ಲಿ. ಸಾಕಾ ಸಾಫ್ಟ್ ಆಗಿದೆ. ಏನೂ ಆಗಲ್ಲ, ತಿನ್ನು, ನಾನಿದ್ದೀನಿ. ಥರ ಮಾವಿನ ತಿನ್ನಂಗೆ ಇದೆ.
ಹೌದಾ? ಮಾವಿನ ಹಣ್ಣ ದೋಸೆ ಹಾಕೊಂಡಿದೆ ಫ್ಲೇವರ್. ಅದೇ ಮಾವಿನ ಹಣ್ಣು ದೋಸೆ, ಪ್ಯಾನ್ ಕೇಕ್ ಸ್ಟೈಲಾಗಿ ಹೇಳೋ ಬದಲು ಮಾವಿನ ಹಣ್ಣು ದೋಸೆ ಅಂತ ಹೇಳ್ಬೋದು. ಇದಕ್ಕೆ ಹನಿ ಹಾಕೋಬೋದು. ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಸ್ವಲ್ಪ ಲೈಟಾಗಿ ಹಾಕಿದ್ದು, ಯಾಕಂದರೆ ಮಾವಿನ ಹಣ್ಣು ಹೌದು, ಅದಕ್ಕೋಸ್ಕರ ನಾನು ಕಮ್ಮಿ ಮಾಡಿದೆ ಸ್ವೀಟು. ಇಲ್ಲಾಂದ್ರೆ ಜೇನುತುಪ್ಪ ಹಾಕೋಬೋದು, ಇಲ್ಲಾಂದರೆ ಇದು ಚಾಕ್ಲೇಟ್ ಹಾಕ್ತೀವಿ ಆಶೀಸ್ ಅದು ಚಾಕ್ಲೇಟ್ ಹಾಕೋಬೋದು, ಇಲ್ಲ ಅಂತಂದರೆ ಮೇಪಲ್ ಸಿರಪ್ನ ಯೂಸ್ ಮಾಡ್ಬೋದು. ಚಾಯ್ಸಸ್ ಯುವರ್ಸ್. ಒಬ್ಬಟ್ಟಿದ್ದಂಗಿದೆ ಮ್ಯಾಂಗೋ. ಮ್ಯಾಂಗೋ ಒಬ್ಬಟ್ಟು ಥರನೇ ಇದೆ ಅದು ಆ್ಯಕ್ಚುಲಿ. ಸ್ವಲ್ಪ ಚಾಕ್ಲೇಟ್ ಹಾಕ್ಲಾ ನಿಂಗೆ? ಚಾಕ್ಲೇಟ್ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀಯಾ? ನಾವೇನು ಹಾಕತ್ತಾ ಇದೀವಿ? ಚಾಕ್ಲೇಟ್ ಸ್ಪ್ರೆಡ್, ಹರ್ಷೀಸ್ ಚಾಕ್ಲೇಟ್ ಸ್ಪ್ರೆಡ್. ಎಕ್ಸ್ಟ್ರಾ ಸ್ವೀಟ್. ಇವಾಗ ಮಜ್ಜಾ ಫ್ಲೇವರೇ ಎಕ್ಸ್ಟ್ರಾ ಕೊಡ್ತಾ ಇದೆ, ಎಕ್ಸ್ಟ್ರೀಮ್ ಲೆವೆಲ್ ಇದೆ. ಪ್ಲೇನ್ ತಿನ್ನೋರು ಓಕೆ, ಮೇಪಲ್ ಸಿರಪ್ ಹಾಕೊಂಡ್ರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಮೇಪಲ್ ಸಿರಪ್ ತರಿಸ್ಬಿಟ್ಟು ಅದರಲ್ಲೂ ನಿಮಗೆ ತೋರಿಸ್ತೀನಿ, ಬೇರೆ ಯಾವುದಾದ್ರೂ ಪ್ಯಾನ್ ಕೇಕ್ ಮಾಡಿದೆ ಹೇಳೋದು. ದೋಸೆಗೆಲ್ಲ ನೋಡು ಚಾಕ್ಲೇಟ್ ಅದ್ಕೊಂಡು ತಿಂತಾ ಇದ್ದೀವಿ ನಾವು. ನೆಕ್ಸ್ಟ್ ಲೆವೆಲಲ್ಲಿದೆ, ಆರೋಗ್ಯಕರವಾಗೂ ಇದೆ. ಚಾಕ್ಲೇಟ್ ಫ್ಲೇವರ್ ಬೇಡ ಅಂದರೂ ಪರವಾಗಿಲ್ಲ. ನಾನು ಎರಡೂ ಹೇಳಿದೆ ನಿಮಗೆ ರಿವ್ಯೂ. ಮಜ್ಜಾ ಇದೆ. ಮಕ್ಕಳಿಗಂತೂ ಹಾಕ್ಕೊಟ್ಬಿಟ್ರೆ ಎರಡಲ್ಲ ಇನ್ನೂ 2 ಎಕ್ಸ್ಟ್ರಾ ತಿಂತಾರೆ. ಯಾವ ವಯಸ್ಸವರಾದರೂ ತಿನ್ಬೋದು. ಸುಮ್ಮನೆ ಈಗ ಮಾವಿನ ಹಣ್ಣು ಸೀಸನು ಎಂಡ್ ಆಯಿತು. ಸೊ ಮ್ಯಾಂಗೋ ಪ್ಯಾನ್ ಕೇಕ್ ಟ್ರೈ ಮಾಡಿ. ಒಂಥರ ಯೂನಿಕ್ ರೆಸಿಪಿ. ಓಟ್ಸ್ ಎಲ್ಲ ಹಾಕಿದ್ದೀನಿ ನಾನು ಅದಕ್ಕೆ. ಹೆಲ್ದಿಯಾಗೂ ಇದೆ, ಚೆನ್ನಾಗಿದೆ. ಒಂಥರ ದೋಸೆ ಸಡನ್ನಾಗಿ ಮಾಡ್ಕೊಂಡು ತಿನ್ಬೋದು ಅಂದರೆ ಮ್ಯಾಂಗೋ ದೋಸೆ. ಮ್ಯಾಂಗೋ ದೋಸೆ ಅಥವಾ ಮ್ಯಾಂಗೋ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿದೆ. ಎಸ್, ನಮ್ಮಮ್ಮ ಅಪ್ಪರು ಕೊಟ್ಟಿದ್ದಾರೆ. ಈಗ ನಾನು ಮಾಡ್ಕೊಬಂದು ತಿಂತೀನಿ. ಖುಷಿಪಟ್ಟು ತಿಂತೀಯ ನೋಡು ನೀನು. ಓಕೆ, ನಾನು ಒಂದು ತಿನ್ಬಿಟ್ಟು ಹೇಳ್ತೀನಿ ರೀ, ಮಾಡ್ಕೊಬತ್ತೀನಿ ನಾನು ಬಿಸಿಯಾಗಿ. ಓಕೆ ಗಾಯ್ಸ್, ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ದೊಡ್ಡ ದೋಸೆ ಹಾಕೊಂಬಂದಿದ್ದೀನಿ ನೋಡಿ, ದೊಡ್ಡ ಪ್ಯಾನ್ ಕೇಕ್. ನಮ್ಮಮ್ಮಗೆ ಫಸ್ಟ್ ಟೈಮ್ ನಾನು ಪ್ಯಾನ್ ಕೇಕ್ ತಿನ್ನಿಸಿದಾಗ ಏನೇ ಇದು ಸಿಹಿ ದೋಸೆ ಅಂತ ಅಂದಿದ್ರು. ಸೊ ನಮ್ಮಮ್ಮಗೆ ಯಾಕೆ ಬೇಜಾರು, ಇದು ಮ್ಯಾಂಗೋ ದೋಸೆ ಅಂತಲೇ ಇಟ್ಕೊಂಡೆ ನಾವು ಲೋಕಲಿಗೆ ಕರೆದ್ರೆ. ಇದು ಬಿಸಿ ತಿಂದ್ರೆ ಮಜಾ, ತಣ್ಣಗಾದ್ಮೇಲೆ ತಿಂದರೆ ಮಜಾ ಇರಲ್ಲ ಇದು. ಆ್ಯಕ್ಚುಲಿ ಮ್ಯಾಂಗೋ ಫ್ಲೇವರ್ ಸಖತ್ತಾಗಿ ಕೊಡ್ತಾಯಿದೆ, ನೆಕ್ಸ್ಟ್ ಲೆವೆಲ್ ಕೊಡ್ತಾಯಿದೆ ಮ್ಯಾಂಗೋ ಫ್ಲೇವರ್. ಹಣ್ಣು ಮ್ಯಾಟರ್, ಹಣ್ಣು ರುಚಿಯಾಗಿದ್ದರೆ ತಿಂಡಿ ರುಚಿಯಾಗಿರುತ್ತೆ. ಹಾಂ, ಸಾಫ್ಟ್ ಇದೆ. ಸೋಡಾ ಯೂಸ್ ಮಾಡಿಲ್ಲ, ಮಾಡಿದ್ರೆ ಸಾಫ್ಟಾಗಿ ಬಂದಿದೆ. ಮಧ್ಯ ಉಪ್ಪಿನ ಫ್ಲೇವರ್ ಸಿಗುತ್ತೆ, ಮಧ್ಯ ಉಪ್ಪಿನ ಫ್ಲೇವರ್ ಸಿಗುತ್ತೆ. ಅದೊಂದು ಸ್ವಲ್ಪ ಹೈಲೈಟ್ ಆಗುತ್ತೆ. ನಾನು ಒಂದು ಸ್ವಲ್ಪ ಚಾಕ್ಲೇಟು ಸ್ಪ್ರೆಡ್ ಹಾಕೊಂಡು ತಿಂತೀನಿ. ಆ್ಯಕ್ಚುಲಿ ಖಾಲಿ ಆಗಿದೆ ಸ್ಪ್ರೆಡ್, ಅದಕ್ಕೆ ನಾನು ಕೈ ಹಾಕ್ಕೊತಿದ್ದೆ. ಖಾಲಿ ಆಗಿದೆ. ಓಕೆ, ಚಾಕ್ಲೇಟ್ ಸ್ಪ್ರೆಡ್ ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಸ್ಪ್ರೆಡ್. ಆ್ಯಕ್ಚುಲ್ ಮಜಾ ಇವಾಗ ಬಂತು ನನಗೆ. ಹಾಗೇನೂ ತಿನ್ಬೋದು, ಹಾಗೇನೂ ರುಚಿಯಾಗಿದೆ. ಬಟ್ ಇದು ಹಾಕೊಂಡ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್, ಎಕ್ಸ್ಟ್ರಾ ಟೇಸ್ಟು. ಪೀನಟ್ ಬಟರ್ ಹಾಕೋಬೋದು, ಚಾಕ್ಲೇಟ್ ಹಾಕೋಬೋದು, ಹನಿ ಹಾಕೋಬೋದು, ಪ್ಲೈನ್ ತಿನ್ಬೋದು, ಇಲ್ಲ ಮೇಪಲ್ ಸಿರಪ್ ಯೂಸ್ ಮಾಡ್ಬೋದು. ಚಾಯ್ಸ್ ಇಸ್ ಟೋಟಲಿ ಯುವರ್ಸ್. ಬಟ್ ಸಕ್ಕತ್ತಾಗಿದೆ. ಒಂದು ಫುಲ್ ದೋಸೆ ಅಂದರೆ ಹೊಟ್ಟೆ ತುಂಬುತ್ತೆ, ಯಾಕಂದರೆ ಓಟ್ಸ್ ಇದೆ, ಗೋಧಿ ಇದೆ, ಹಣ್ಣಿದೆ, ಹಾಲಿದೆ. ಸ್ವೀಟ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ನನಗಿದು ಸಫಿಷಿಯೆಂಟ್ ಆಗಿದೆ ಸ್ವೀಟು. ಮಕ್ಕಳಿಗೆ ನಮ್ಮಮ್ಮ ಹೇಳ್ದಂಗೆ 3 ದೋಸೆ ತಿಂತಾರೆ. ನಿಜವಾಗ್ಲೂ ಮಾಡ್ಕೊಡಿ, 3 ದೋಸೆ ತಿಂತಾರೆ. ಎಂಡಾಯಿತು ಸೀಸನ್ನು. ಎಂಡಲ್ಲಿ ನಾನು ರೆಸಿಪಿ ತೋರಿಸಿದ್ದೀನಿ. ಬಟ್ ಇವಾಗ ಮಾವಿನ ಸಿಗ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ವಿ ಆರ್ ಎಟ್ ದ ಎಂಡ್. ಸಿಕ್ಕಿದ್ರೆ ತೊಗೊಂಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಆಮೇಲೆ ಈ ವಿಡಿಯೋನ ಫಸ್ಟ್ ಸೇವ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇ ಟ್ರೈ ಮಾಡೋದಂತೆ. ಸಕ್ಸಸ್. ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮೊಟ್ಟೆ ಹಾಕಿಲ್ಲ, ಸೊ ಅದು ಅಡ್ವಾಂಟೇಜು, ಮಾಡಿ.